ಸೊ ಇವಾಗ ಟೇಸ್ಟ್ ಮಾಡಕ್ ಕಾಯ್ತಾ ಇದ್ದೀನಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅವಲಕ್ಕಿ ನೀವು ಹೇಳ್ದಂಗೆ ಕೃಷ್ಣನ ಫೇವ್ರೇಟು, ಅದ್ರ ಆಶೀರ್ವಾದ ಇರೋದಕ್ಕೂ ಏನೋ ಗೊತ್ತಿಲ್ಲ. ಅದು ಹೆಂಗೆ ಮಾಡಿದ್ರು ಅದ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನಾನು ತುಂಬಾ ಇಷ್ಟ ಅಲ್ವಾ? ಹೌದು. ಎಸ್, ನೋಡಬಿಡೋಣ ಇವಾಗ ಹೆಂಗಿದೆ ಅಂತ. ನಾನು ಕಾಯ್ತಾ ಇದ್ದೀನಿ ನೀವು ಅದನ್ನ ಹೇಳಿ ಅಲ್ವಾ. 1 ವರ್ಷ ಬಂದಿಲ್ವಲ್ಲ, ಪನಿಷ್ಮೆಂಟ್ ಕೊಡ್ತೀನಿ. ಇದು ಸಿಹಿಯಾದ ಅಪಘಾತ. ನಾವೇನು ಅದನ್ನೇನು ದುರಂತ ಅನ್ಕೊಳ್ಳೋದೇ ಇಲ್ಲ. ನೋಡಿ, ಎಸ್, ತಗೊಳ್ಳಿ. ಅದು ಸ್ನೇಹಿತರ ಮಧ್ಯೆ ಇದಿರಬೇಕು ಅಲ್ವಾ? ನೀವು ನೀವು ಅದು ನಿಮ್ಮ ಮನ್ಸಾಗ ಬರಲೇ ಇಲ್ಲ ಅಲ್ಲ? ಇಲ್ಲ ಇಲ್ಲ, ಅದಕ್ಕೆ ಫಸ್ಟ್ ಹಿಂಗಿಡ್ ಎಷ್ಟು ಬೇಜಾರು ಮಾಡ್ತಾರೆ ನೋಡಿ, ಮರ್ತೇ ಬಿಡ್ತಾರೆ ನನ್ನ. ಅದೇ ಬೇಜಾರು ನನಗೆ. ಅದು ಇದು ಕೈಗೆ ಬಂದ ತಕ್ಷಣ ಬೇಕಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಆದ್ರೂ ನಾನು ತಿನ್ನಕ್ ಮುಂಚೆ ಹೇಳಿದ್ದೀನಿ, ಪ್ಲೀಸ್ ಹಾಕೊಳ್ಳಿ. ನೀವೇನು ಹೇಳಲಿಲ್ಲ, ಅವ್ರು ನ್ಯಾಪ್ಸೋದ್ರಲ್ಲಿ ಸುಮ್ಮನಿರಿ. ಓಹೋ ಅಯ್ಯೋ ಇಲ್ಲ, ನನ್ನ ಮನ್ಸಲ್ಲೂ ಬಂತು ಸೈಮಲ್ಟೇನಿಯಸ್ಲಿ. ಅವಲಕ್ಕಿ ಕೃಷ್ಣನ ಪ್ರಸಾದ, ಕಣ್ಣಿಗೆ ಹೊತ್ಕೊಂಡು ನೀವು ತಿನ್ನಿ. ತಿಂದ್ಮೇಲೆ ನೀವು ಚೆನ್ನಾಗಿದ್ರೆ ನಾನು ತಿಂತೀನಿ. ಹಳ್ಳಕ್ಕೆ ತಳ್ಬಿಟ್ಟು ಆಮೇಲೆ ನಾನು ಬೇಡ್ತೀನಿ ಎಂದಂಗಾಯ್ತು. ರಿಸಲ್ಟ್ ಕಾಯ್ತಾ ಇದ್ದೀನಿ ರೀ. ಭಯ ಆಗ್ತದೆ. ಎಕ್ಸಾಮ್ಗೂ ನಾನು ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ. ತುಂಬಾ ಚೆನ್ನಾಗಿದೆ. ಹಂಗಾರೆ ತಿಂತೀನಿ ನಿಜವಾಗ್ಲು. ಒಂದು 2 ನಿಮಿಷ ನೋಡ್ತೀನಿ. ತಲೆ ಸುದ್ದಿ ಬಿಡಲ್ವ? ಇಲ್ಲ ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿದೆ. ಇನ್ಸ್ಟೆಂಟ್ ಆಗಿ. ಆಕ್ಚುಲಿ ಇದಕ್ಕೆ ಟೊಮೆಟೊ ಹಾಕ್ಬೋದಿತ್ತು. ಅದು ಹೇಳಿದಲ್ಲ, ಬೇಲ್ಪುರಿ ಟೇಸ್ಟ್ ಇದೆ. ಬೇಲ್ಪುರಿ ಟೇಸ್ಟ್ ಇದೆ ಸೀರಿಯಸ್ಲಿ. ನನ್ಗೆ ಏನಂದ್ರೆ ಬೇಕಾದ್ರೆ ಒಂದು ಪಿಂಚು ಲೆಮನ್ ಹಾಕೋಬಹುದು. ಅದೇ ಹೇಳ್ತಿದ್ದೆ ಇವಾಗ. ಇದಕ್ಕೆ ಆ್ಯಡ್ ಮಾಡ್ಬೋದು ಟೊಮೆಟೊ ಮತ್ತೆ ಲೆಮನ್ನು. ಬೇಕು ಅಂದ್ರೆ ಬೇಲ್ಪುರಿಗೆ ಏನೇನು ಹಾಕ್ತೀವಲ್ಲ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಅದೆಲ್ಲ ಹಾಕ್ಬೋದು. ಸೇಮ್ ನನಗೆ ಬೇಲ್ಪುರಿ ತಿಂದಂಗೆ ಅನಿಸ್ತಾ ಇದೆ. ನಮ್ಮ ಅಮ್ಮಂಗೆ ಭಾಳ ಇಷ್ಟ ಇದು. ನಾವು ಮಾಡಿದಾಗೆಲ್ಲ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಮಶ್ರೂಮು, ಆಮೇಲೆ ಪನ್ನೀರು. ನನ್ನ ಮಗಳಿಗೆ ನಾನು ಪಾಲಕ್ ಪನ್ನೀರ್ ಮಾಡೋದು ತುಂಬ ಇಷ್ಟ. ವಾವ್. ಆ ಪಾಲಕ್ ಪನ್ನೀರ್ ಮಾಡೋಕ್ಕೆ ತುಂಬ ಪ್ರೋಸೆಸ್ ಇದೆಯಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಅದು ತುಂಬ ಒಳ್ಳೆ ಮೂಡಿದ್ದಾಗ ಮಾಡ್ತೀನಿ. ಅಂದರೆ ಅವಳು ಕೇಳಿದ್ರೆ ಎಲ್ಲಿದ್ರು ಎಂಥ ಇದ್ರಲ್ಲಿದ್ರು ಬಂದು ಮಾಡ್ಕೊಟ್ಬಿಡ್ತೀನಿ. ನಾನು ಮಂಚೂರಿಯನ್ಸ್ ಮಾಡ್ತೀನಿ, ಮಶ್ರೂಮ್ ಪೆಪ್ಪರ್ ಡ್ರೈ ಚೆನ್ನಾಗಿರುತ್ತೆ, ಮಶ್ರೂಮ್ ರೈಸ್ ಮಾಡ್ತೀನಿ. ನಮ್ಮ ಅಶ್ವವೇಗ ಚಾನಲ್ನೇ ಅಶ್ವಗಾನ ಅಂತ ಇದೆ. ಆಮೇಲೆ ಇನ್ನೂ ಒಂದಷ್ಟು ಚಾನಲ್ಗಳು ಹೊಸದಾಗಿ ಈಗ ಲಾಂಚ್ ಆಗುತ್ತೆ. ನಮ್ದು ಸ್ಯಾಟಲೈಟ್ ಲಾಂಚ್ ಆಗುತ್ತೆ. ಇದೆಲ್ಲದಕ್ಕೂ ಆಲ್ ದ ಬೆಸ್ಟ್ ಹೇಳಿ. ಎಲ್ಲದಕ್ಕೂ ಒಳ್ಳೆಯದು. ಕುಕಿಂಗ್ ಚಾನಲ್ ಯಾಕೆ ಓಪನ್ ಮಾಡಿಸ್ಬಾರ್ದು? ನಿಮ್ಮ ಕೈಲಿ ಇದನ್ನೆಲ್ಲ ಮಾಡಿಸ್ಬೋದಲ್ಲ. ನನ್ನ ಬುಡಕ್ಕೆ ಬಂದ್ರು. ನೀವು ಇಷ್ಟುದ್ದಲ್ಲಿ ಇಷ್ಟು ಹೇಳಿದ್ರಿ. ನೀವು ಹೇಳಬೇಕು, ನೀವು ಹಿಂಗೆ ಬಿಸಿ ಇರಬೇಕು ಅಂದ್ರೆ ಅಡುಗೆ ಮಾಡೋಕೆ ಕೈಗೆ ಸಿಗಬಾರ್ದು ಅಂತ. ಅದು ಓಕೆ. ಮತ್ತೆ ಅದ್ರ ನಡುವೆ ಟೈಮ್ ಮಾಡ್ಕೊಂಡು ಇಷ್ಟು ಮಾಡ್ತೀರಲ್ಲ, ಅವಾಗೆಲ್ಲ ನಾನು ಬರ್ತೀನಿ ಅಂತ ಹೇಳ್ತಾ ಇರೋದು. ಹಂಗೆ ಕೆಲಸ ಮಾತ್ರ ಯಾವಾಗ್ಲೂ ಕೈ ತುಂಬಾ ಕೆಲಸ ಇರಬೇಕು ನೋಡಿ. ಅಶ್ವಗಾನ, ಅಶ್ವವೇಗ. ಅಶ್ವ ಅಂದ್ರೆ ಗೊತ್ತಾ? ಓಡ್ತಾ ಇರೋದು. ಜೀವನದಲ್ಲಿ ಓಡ್ತಾ ಇರ್ಬೇಕು, ಗೆಲ್ತಾ ಇರ್ಬೇಕು ಅಲ್ವಾ? ಗೆಲ್ಲೋ ಅಶ್ವ ಅಲ್ವಾ? ಈಗ ರವಿಚಂದ್ರನ್ ಆ ತುತ್ತು ನುಂಗಿ ಅದಾದ್ಮೇಲೆ ರವಿಚಂದ್ರನ್ ಅವ್ರದ್ದೊಂದು ಸಾಂಗ್ ಹೇಳಲಿಲ್ಲ ಅಂದ್ರೆ ನಾನು ಅದಕ್ಕೆ ಮುಂಚೆ ನೀವು ರವಿಚಂದ್ರನ್ ಅವ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂದ್ರೆ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ಈಗ ಶುರು ಮಾಡ್ತಿದ್ದೀನಿ. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಶುರು ಮಾಡ್ಬೇಕಲ್ಲ ನಂಗ. ಹೌದು. ರವಿಚಂದ್ರನ್ ಸರ್ ಅಂದ್ರೆ ಸರ್ ನಮ್ಮ ಕ್ರೇಜಿ ಸ್ಟಾರ್ ಅವರ ಸಾಂಗ್ಸ್ ಅಂದ್ರೆ ಮೊನ್ನೆನೂ ಸಿಕ್ಕಿದ್ರು ಅವ್ರು ನಂಗೆ. ಎಲ್ಲಿ ಸಿಕ್ಕಿದ್ರು? ಅವ್ರ ಮನೆಗೆ ಹೋಗಿದ್ದೆ, ಶೂಟ್ ನಡೀತಾ ಇತ್ತು. ನಯನಾಗ ಫೋನ್ ಮಾಡಿದ್ರು, ಸರಿ ಹೋಗೋಣ ಅಂತ ಹೋದ್ವಿ. ಹೋಗಿ ಮೀಟ್ ಮಾಡಿದಾಗ ಅದೇ ಅಂತ ಹಿಂಗೆ ನೋಡಿದ್ರು. ನಾನು ದೂರದಲ್ಲಿ ಕೂತ್ಕೊಂಡೆ. ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ನಯನರು, ಪಕ್ಕ ಕೂತ್ಕೊಂಡು ನಾನು ನನಗೆ ಇದೇ ಇಲ್ಲ ಅಂತ. ಅಂದರೆ ಅವ್ರು ನೋಡಿದ್ರೆ ಒಂದು ಆರ ಇದೆಯಲ್ಲ ಅವರಲ್ಲಿ, ದಟ್ ಈಸ್ ರಿಯಲಿ ಗ್ರೇಟ್. ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರು ನೋಡಿದ ತಕ್ಷಣ ಏನಾದ್ರು ಒಂದು ಕ್ರಿಯೇಟಿವ್ ಆಗಿರಬೇಕು ಅನಿಸುತ್ತೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವ್ರು ಮಾತಾಡೋದಿರ್ಬೋದು, ಅವ್ರು ನಿಲ್ಲೋದಿರ್ಬೋದು. ಹಾಗೆ ನೋಡಿ, ಅವ್ರ ಬಗ್ಗೆ ಎಷ್ಟೊಂದು ಮಾತಾಡೋಕೆ ಶುರು ಮಾಡ್ಬಿಡ್ತೀನಿ. ಸಾಂಗ್ ಶುರು ಮಾಡೋಣ ಅಲ್ವಾ? ನಿಮ್ಗೆ ಯಾವ ಸಾಂಗ್ ಇಷ್ಟ ಅವ್ರದ್ದು? ಅಯ್ಯೋ, ಎಲ್ಲ ಹಾಡು ಇಷ್ಟ ನೋಡಿ. ಆ ಪ್ರೇಮ ಲೋಕದ ಹಾಡು ಆಡ್ಬಿಡಿ. ಇಲ್ಲಾಂದ್ರೆ ಅದ್ರಲ್ಲಿ ನನಗೆ ಫಸ್ಟ್ ಇಷ್ಟ ಪ್ರೇಮ ಗೀತೆ ಚಿನ್ನ. ನಂಗೆ ಆ್ಯಕ್ಚುಲಿ ಅದ್ರಲ್ಲಿ ಫಸ್ಟ್ ಇಷ್ಟ. ನಾವೆಲ್ಲ ಮಾಸ್ರಿ. ಫಸ್ಟ್ ನನಗೆ ಕ್ರೇಜಿ ಸ್ಟಾರ್ ಇಷ್ಟ ಆಗಿದ್ದು ಫಸ್ಟ್ ಅಂದರೆ ಸಾಂಗಲ್ಲೇ. ಅದು ಆ ಸಾಂಗ್, ಅದು ಬನ್ನಿ ನನ್ನ ಗೆಳೆಯರೇ, ಆ ಸಾಂಗ್. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ
ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ ಗೆಳೆಯರೇ ನನ್ನ ಗೆಳತಿಯರೇ. ವಾವ್. ಅಲ್ಲೂ ನೋಡಿ ಗೆಳತಿಯರು ಗೆಳೆಯರೇ ಅಲ್ವಾ? ಅನ್ಸೆ ಬರೋದು ನನಗೆ. ಇವಾಗ ರವಿ ಸರ್ ಅಂದ ತಕ್ಷಣ ಫಸ್ಟ್ ಸೈಟ್ ಯಾವತ್ತು ರಿಜಿಸ್ಟರ್ ಆಗಿದ್ದು ನಿಮ್ಗೆ? ಇದೇ ಹಾಡು ಅಲ್ಲ ಅಲ್ಲ ಅಲ್ಲ, ಡೈರೆಕ್ಟ್ ನೋಡಿದ್ದು. ಅವಾಗ ನಾನು ಮೋಸ್ಟ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ. ಆಗ ಐ ಸ್ಟಿಲ್ ರಿಮೆಂಬರ್ ಅವರು ಒಂಥರ ಹಾಫ್ ಕುರ್ತಾ ಥರ ಹಾಕೊಂಡಿದ್ರು, ಹಾಫ್ ವೈಟ್, ಇಲ್ಲಿ ತನಕ ಅವ್ರು ಓಪನ್ ಅದು ಒಂದು ಬಿಸ್ಕೆಟ್ ಥರ ಇತ್ತು ಇದು ಸಿಗ್ನೇಚರು ಡ್ರೆಸ್ ಕೋಡ್. ಒಂದು ಫಿಯೇಟ್ ಕಾರ್ ಬಂತು. ನಾನು ಸಂಕೇತ್ ಸ್ಟುಡಿಯೋ, ಇವಾಗ ಅದು ಚೇಂಬರ್ ಮಾಡಿಬಿಟ್ಟಿದ್ದಾರೆ, ಫಿಲಮ್ ಚೇಂಬರು. ಸಂಕೇತ್ ಸ್ಟುಡಿಯೋ ನಾನು ಹಿಂಗೆ ನಿಂತ್ಕೊಂಡಿದ್ದಾರೆ, ಅಮ್ಮ ಒಳಗಡೆ ಹಾಡ್ತಾ ಇದ್ರು, ಯುಗ ಪುರುಷ ರೀ ರೆಕಾರ್ಡಿಂಗ್. ವಾವ್. ಅಮ್ಮ ಎಲ್ಲ ಹಾಡ್ತಾಯಿದ್ರು ಒಳಗಡೆ, ನಾನು ಆಚೆ ನಿಂತ್ಕೊಂಡಿದ್ದೆ. ಒಂದು ಫಿಯೇಟ್ ಕಾರ್ ಬಂತು. ಆಮೇಲೆ ನೋಡ್ತೀನಿ ಇವರು, ನಾನು ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ನೋಡ್ತಾ ಇದ್ದೀನಿ. ಹಿಂಗೇ ನಿಂತ್ಕೊಂಡ್ಬಿಟ್ಟೆ. ಅದಕ್ಕೆ ಮುಂಚೆ ಹಂಸಲೇಖ ಸರ್ ಹತ್ರ ನಮ್ಮಮ್ಮ ಹೇಳಿದ್ದು, ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಅಂತ. ಹೌದಾ, ಅವ್ರು ತುಂಬಾ ಕ್ಲೋಸ್ ಆಗಿದೆ ಸರ್, ರೋಡ್ ಮೇಲೆ ಕೂರ್ಸ್ಕೊಂಡೆ ಮಾತಾಡ್ಸೋರು, ತುಂಬಾ ಸ್ವೀಟಾಗಿ ನೋಡ್ಕೊಳ್ಳೋರು. ಹೌದಾ, ಇಷ್ಟನಾ ನಿಂಗೆ ಅಂತೆಲ್ಲ, ಹ್ಞೂ ಅಂತೆಲ್ಲ ಹೇಳೋ ಧೈರ್ಯ ಮಾತಾಡ್ತಾ ಇದ್ದೆ. ಎದುರುಗಡೆ ಬಂದ್ಬಿಟ್ಟಿದ್ದಾರೆ, ಏನು ಮಾಡೋಣ ನನಗೆ, ಏನೇ ಅಯ್ಯೋ ಇವ್ನ ಎದುರುಗಡೆ ನೋಡ್ಬಿಟ್ನಾ ಅಂತ. ಆಮೇಲೆ ಒಳಗಡೆ ಬಂದು ನಾನು ನಿಂತ್ಕೊಂಡಿದ್ದೀನಿ ಸ್ಟುಡಿಯೋನಲ್ಲಿ, ರೆಕಾರ್ಡಿಂಗ್ ನಡೀತಿದೆ. ಒಳಗಡೆ ಕನ್ಸೋಲಲ್ಲಿ ಇದ್ದಾರೆ ಹಂಸಲೇಖ ಸರು ಮತ್ತು ನಮ್ಮ ಕ್ರೇಜಿ ಸ್ಟಾರು. ಇವರು ಮೈಕ್ ಆನ್ ಮಾಡಿದ್ರು, ಅಲ್ಲಿ ಹಾಲಿಗೆ ಕೇಳೋ ಥರ. ಆವಾಗ ಹಾಲಿಗೆ ಕೇಳೋ ಥರ ಮೈಕೆಲ್ಲ ಇರ್ತದೆ. ಏನು ಮಾಡ್ತಾಯಿದ್ಯಾ, ಬಾ ಇಲ್ಲಿ, ನಿನ್ನ ಇಷ್ಟ ಹೀರೋ ಬಂದಿದ್ದಾರೆ, ಬಾ ಅಂತ. ಅಲ್ಲಿಂದ ನಾನು ಹಿಂಗೆ, ನಮ್ಮಮ್ಮ ಹೋಗು ನಿಂಗೆ ಇಷ್ಟ ಅಲ್ಲಿ ಹೋಗು, ಅವ್ರು ಹಿಂಗೆ ಅಂತ ಇದ್ದಾರೆ. ನಾನು ಹೋಗಿದ್ರೆ ಕೇಳಿ, ನಾನು ಹೋಗ್ಲಿಲ್ಲ. ಅಯ್ಯಯ್ಯೋ. ಅದಾದಮೇಲೆ ತುಂಬ ಸಲ ಅವ್ರನ್ನ ನೋಡಿದ್ದೀನಿ, ಆದರೆ ಹತ್ರ ಹೋಗ್ತಾ ಇರಲಿಲ್ಲ. ರಸಿಕಾ ಮೂವಿನಲ್ಲಿ ನನ್ನ ಹಿಂದೆನೇ ಕೂತಿದ್ದಾರೆ, ಕನ್ಸೋಲು ಬಂದುಬಿಟ್ಟಿದ್ದಾರೆ, ನಾನು ಮುಂದೆ ಕೂತಿದ್ದೀನಿ, ನಮ್ಮಮ್ಮ ಹಾಡ್ತಾ ಇದ್ದಾರೆ, ಇವ್ರು ಹಿಂದೆ ಕೂತ್ಕೊಂಡು ಬಂದುಬಿಟ್ಟಿದ್ದಾರೆ, ನಂಗೆ ಗೊತ್ತಿಲ್ಲ ಅವ್ರು ಬಂದಿದ್ದಾರೆ ಅಂದ್ಬಿಟ್ಟು ನಾನು ಹಿಂಗೆ ತಿರುಗೇ ಇಲ್ಲ. ಅದೇನೋ ಒಂದು ಫೀಲ್, ಅದು ಗೊತ್ತಿಲ್ಲ ನನಗೆ. ಈ ಫ್ಯಾನ್ ಮೂಮೆಂಟ್ಸ್ ಅಂದರೆ ಹೆಂಗಿರುತ್ತೆ ಅಂದರೆ, ಓಡೋಗೋದು, ಆಟೋಗ್ರಾಫ್ ತಗೊಳ್ಳೋದು, ಫೋಟೋಗ್ರಾಫ್ ತಗೊಳ್ಳೋದು ಎಲ್ಲ ಇರುತ್ತೆ. ಆದರೆ ನಿಮ್ಮದು ತುಂಬ ಡಿಫ್ರೆಂಟು. ನಂದು ಫ್ಯಾನ್ ಅಂತಲ್ಲ, ನನ್ನ ಪ್ರೀತಿ ತುಂಬ ಮಾಡ್ತೀನಲ್ಲ, ನಾನು ತೋರಿಸ್ಕೊಳಲ್ಲ, ಬೇರೆಯವ್ರ ಹತ್ರ ಹೇಳ್ತೀನಿ. ಈಗ ನಿಮ್ಮ ಹತ್ರ ಎಷ್ಟು ಹೇಳ್ತಾ ಇದ್ದೀನಿ, ಅವ್ರ ಮುಂದೆ ಹಂಗಿರಲ್ಲ, ಹೇಳಲ್ಲ. ಅವ್ರು ನೋಡಿದ್ರೆ ಏನು ಗೊತ್ತಾ, ಇವ್ನು ನಿಜವಲ್ಲ ನನ್ನ ಫ್ಯಾನ್ ಅನ್ಬೇಕು, ಹಂಗಿರ್ತೀನಿ. ನಮ್ಮಮ್ಮಂಗೆ ಹೇಳೋರು, ನಾನು ಕಾಲೇಜೆಲ್ಲ ಬಂದಮೇಲೆ, ಅಲ್ಲರಿ ಅಷ್ಟು ಇಷ್ಟ ಅದು ಅಂತ ಮಾತಾಡಲ್ವಲ್ರಿ ನಿಮ್ಮ ಮಗಳು, ಬಂದರೆ ಕತ್ತೆತ್ತು ನೋಡಲ್ವಲ್ರಿ ಅಂತ. ನಮ್ಮಮ್ಮ ಹೇಳೋರು, ಅಯ್ಯೋ ಸಿಕ್ಕಾಬಟ್ಟೆ ಫ್ಯಾನ್ಸ್ ಅವ್ರು ಅವಳು ಅಂತ, ನಿಮ್ಮ ಥರನೇ ನಿಮ್ಮನ್ನು ನೋಡಿ ನಿಮ್ಮ ಕಲರ್ ಶರ್ಟ್ ಹಾಕೋದು ಪ್ಯಾಂಟ್ ಹಾಕೋದು ಇದೇ ಅವಳದು ಕೆಲಸ ಅಂತ ಅವ್ರು ನಗೋರು. ಸೊ ಹಂಗೆ ಈಗ ನಾನು ಯಾರನ್ನ ತುಂಬ ಪ್ರೀತಿ ಮಾಡಿಬಿಟ್ರೆ ನಾನು ಅವ್ರಿಗೆ ಹೇಳೋಕ್ಕೋಗಲ್ಲ. ಓಕೆ, ಫಸ್ಟ್ ಟೈಮ್ ಅವ್ರನ್ನ ಇಂಟರಾಕ್ಷನ್ ಹೆಂಗಾಯ್ತು? ಈಗ ಇಷ್ಟುವರೆಗೂ ಹೇಳಿದ್ರಲ್ಲಿ ನೀವು ಮಾತಾಡಿಲ್ಲ. ಹೌದು, ನೋಡಿರೋದಷ್ಟೇ. ಸೊ ಇಂಟರಾಕ್ಷನ್ ಹೆಂಗಾಯ್ತು? ಯಾವಾಗ ಮಾತಾಡಿದ್ರಿ ಅವ್ರ ಜೊತೆ? ಇಂಟರಾಕ್ಷನ್ ಅಂತ ಅಂದರೆ, ಅವ್ರ ಬರ್ಡೇಗೆ ನಾನು ಐ ಥಿಂಕ್ ಫಸ್ಟ್ BCom ಸೆಕೆಂಡ್ BCom ಇದ್ದೆ, ಸೆಕೆಂಡ್ ಡಿಗ್ರಿನೇನೋ. ಅವಾಗ ವಿಶ್ ಮಾಡಕ್ಕೆ ಹೋದೆ. ನಾನು ಬರ್ಡೇ ಪ್ರತಿ ವರ್ಷ ಹೋಗ್ತಿದ್ದೆ ವಿಶ್ ಮಾಡೋಕ್ಕೆ. ಅವತ್ತು ನಾನು ನನ್ನ ಪ್ರಕಾರ ಅವ್ರಿಗೆ ಎಲ್ಲೋ ಇಷ್ಟ ಅಂತ ನನ್ನ ಫೀಲ್. ಯಾಕಂದರೆ ಅವ್ರು ಎಲ್ಲ ಮೂವಿನಲ್ಲಿ ಎಲ್ಲೋ ಜಾಸ್ತಿ ಕಾಣಿಸೋದು. ನನ್ನ ಫೇವ್ರೇಟ್ ಎಲ್ಲೋ, ನನ್ನ ಫೇವ್ರೇಟ್ ಕಲರ್ ಎಲ್ಲೋ. ಅದು ಎಲ್ಲೋ ಡ್ರೆಸ್ ಹಾಕ್ಕೊಂಡು ಅಂತ ಫೋಟೋ ಇದೆ, ಆ ಕೂದಲು ಹಿಂಗೆ ಬಿಟ್ಕೊಂಡು ಹೋದೆ ಮೀಟ್ ಮಾಡೋಣ ಅಂತ. ಅವತ್ತೇನಾಗೋಯ್ತು, ಎದುರುಗಡೆ ಸಿಕ್ಬಿಟ್ರು. ಯಾವಾಗಲೂ ನಿಮ್ಮ ಬೊಕ್ಕೆ ಕೊಟ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಪಕ್ಕ ಫೋಟೋ ತೆಗೆಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಎದುರುಗಡೆ ಸಿಕ್ಬಿಟ್ರೆ ಶೇಕ್ ಹ್ಯಾಂಡ್ ಮಾಡಿಬಿಟ್ರು. ಆ ಕೈ ನೋಡಿ, ವಾಶ್ ಮಾಡ್ಲಿಲ್ವಾ? ಊಟನೂ ಮಾಡಿಲ್ಲ ಈ ಕೈಯಲ್ಲಿ, ನಿಜ ಇದು, ಊಟನೂ ಮಾಡಿಲ್ಲ. ಕೈ ಕೊಟ್ಬಿಟ್ರಲ್ಲ ಅಂತ, ಬಾ ಊಟ ಮಾಡು ಅಂದ್ಬಿಟ್ರು. ಊಟ ಮಾಡು ಅಂತ ಕರೆದ್ಬಿಟ್ರೆ, ಅದು ಪಕ್ಕದಲ್ಲೇ ಕೂರ್ಸ್ಕೊಂಡು ಎಲೆ ಊಟ. ವಾಟ್ ಇದು ನಾನ್ ವೆಜ್ಜು. ಒಳಗೋಗಿದ್ರೆ ಕೇಳಿ, ನನಗೆ ಊಟ ಮಾಡಿಲ್ಲ ಅಂದರೆ ಅವ್ರಿದ್ದಾರೆ ಖುಷಿ. ಅದು ಏನು ನನಗೆ ಹೇಳ್ಕೊಳಕ್ಕಾಗ್ದಿರೋ ಫೀಲಿಂಗ್ ಇದು. ಆಮೇಲೆ ನನಗೆ ಯಾವತ್ತು ಒಂಥರ ಹೀ ಈಸ್ ಮ್ಯಾನ್ಲಿ, ನಂಗೆ ಅದೆಲ್ಲ ಅನಿಸುತ್ತೆ. ಬಟ್ ಅವ್ರನ್ನ ಮುಟ್ಟಬೇಕು, ಅವ್ರನ್ನ ಹಿಡ್ಕೋಬೇಕು, ಆ ಥರ ಎಲ್ಲ ನನಗೆ ಇಷ್ಟ. ಅವ್ರು ದೂರದಿಂದ ನೋಡ್ರಿ ಏನೋ ಖುಷಿ ನನಗೆ. ಅವ್ರನ್ನ ಫಾಲೋ ಮಾಡ್ಬೇಕನ್ಸುತ್ತೆ. ಅವ್ರ ಡೇರಿಂಗ್ನೆಸ್, ಅವ್ರ ಆ್ಯಟಿಟ್ಯೂಡು, ಮನ್ಸಿಗೆ ಬಂದಿದ್ದು ಅದೇ ಪಟಕ್ ಅಂತ ಹೇಳ್ಬಿಡ್ತಾರೆ, ಅದೆಲ್ಲ ಫಾಲೋ ಮಾಡ್ಬೇಕನ್ಸುತ್ತೆ ಆ ಥರ. ಅದಾದಮೇಲೆ ಮಾತಾಡೋಕ್ಕೆ ಸಿಕ್ಕಿದ್ದು ಮಜಾ ಟಾಕೀಸಲ್ಲಿ ಎಪಿಸೋಡಿಗೆ ಬಂದಾಗ. ಆಮೇಲೆ ಏನು ಆಡ್ತಿದ್ದೆ ನೀನು, ಬೇರೆ ಆಡು ಅಂತ ಅಲ್ಲ ಅಂದ್ರು. ಹಂಗೆ ಅಂದ್ಬಿಟ್ಟು ಹತ್ರ ಬರ್ಕೋದು, ಸರ್ ದಯವಿಟ್ಟು ನೀವು ಅಲ್ಲೇ ನಿಂತ್ಕೊಳ್ಳಿ, ನೀವು ಬಂದರೆ ನಾನು ಬರಲ್ಲ ಅಂದೆ. ಸುಮ್ಮನೆ ನಕ್ಕೊಂಡು ಹೋಗ್ಬಿಟ್ರು. ಅದಾದ್ಮೇಲೆ ಶೂಟಿಂಗಲ್ಲೆಲ್ಲ ಸಿಗುವಾಗ ರೇಗಿಸ್ತಾ ಇರ್ತಾರೆ ಅವರು. ಅದೆಲ್ಲ ಇದೆ ವಿಡಿಯೋಸ್ ನನ್ನ ಹತ್ರ. ಅವ್ರು ನನ್ನ ಹತ್ರ ಮಾತಾಡೋಣ, ಸುಮ್ಮನೆ ನಿಂತಿರೋದು ಅಂತ. ನನಗೆ ಹುಡುಗ ಥರನೇ ನೀನು ಅಂತ ರೇಗಿಸ್ತಾ ಇರ್ತಾರೆ. ಸೊ ಅದೆಲ್ಲ ಅಷ್ಟೇ. ಆ ಥರ ಇಂಟ್ರಾಕ್ಷನ್ ಜಾಸ್ತಿ ಮಾತಾಡೋಲ್ಲ ನಾನು. ಏನೋ ಮಾತಾಡೋಕೆ ಒಂಥರ ನನಗೆ ಜಾಸ್ತಿ ಮಾತಾಡೋಲ್ಲ. ನೋಡಿ, ಇದು ಸತ್ಯವಾದ ಅಭಿಮಾನಿಗಳು ಮತ್ತೆ ಸ್ಟಾರ್ಗಳ ನಡುವೆ ಇರುವಂತಹ
ಒಂದು ತುಂಬಾ ದೊಡ್ಡ ಅನುಬಂಧ. ನೋಡಿ ಅಷ್ಟರಲ್ಲಿ ಅವ್ರು ನೆನ್ಪಿಟ್ಕೊಂಡು ಅವರ ಮಗಳ ಮದುವೆಗೆ ನಾನು ಕಾರ್ಡ್ ಕಳಿಸಿ ನನ್ನನ್ನು ಬರಲೇಬೇಕು ಅಂತ ಹೇಳಿ ನಾನು ಹೋದಾಗ ನನ್ನ ಕರೆಸಿ ವೇದಿಕೆ ಮೇಲೆ ಫೋಟೋ ತೆಕ್ಕೊಂಡು ಅವರು ನಾನು ಸೆಲ್ಫಿ ಕೇಳಿದೆ, ಯಾರೂ ತಗೋತಾ ಇರಲಿಲ್ಲ. ನಾನು ಕೇಳ್ಬಿಟ್ಟೆ, ಯಾರೂ ತಗೋತಾಯಿಲ್ಲ, ನೀನು ತಗೋತಾ ಇದೆಯಾ ಅಂದರೆ ಬೇಡ ಅದನ್ನು ತಗೋ ಅಂತಂದು. ಅವರು ಒಂದು ಫ್ಯಾನ್ ಅಂತ ಅಲ್ಲದೆ ಅವರು ಅದೇ ಥರ ನಮಗೆ ರೆಸಿಪ್ರಿಕೇಟ್ ಮಾಡಿದಾಗ ಅದು ಸಂತೋಷ ಬೇರೆ ಇರುತ್ತೆ, ಅವ್ರ ಮೇಲೆ ಗೌರವ ಇನ್ನೂ ಹೆಚ್ಚಾಗುತ್ತೆ ನಮ್ಗೆ. ಅವ್ರನ್ನೆಲ್ಲ ನೋಡಿ ತುಂಬ ಕಲಿಬೇಕನ್ಸುತ್ತೆ. ಈಗ ನಮ್ಮನ್ನ ಯಾರೋ ಮಾತಾಡ್ಸಕ್ಕೆ ಬಂದಾಗ ನಾವು ನೀಟಾಗಿ ಮಾತಾಡ್ಸ್ಬೇಕಪ್ಪ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಹೌದು ಅಂತೆಲ್ಲ. ಇಲ್ಲ, ಅವ್ರು ನಮ್ಮನ್ನ ಇಷ್ಟಪಡ್ತಾರೆ ಅಂದಾಗ ನಾವು ಅವ್ರನ್ನ ಅಷ್ಟು ಚೆನ್ನಾಗಿ ವಾಪಸ್ ಮಾತಾಡ್ಸೋದನ್ನ ಕಲ್ತ್ಕೊಳ್ಬೇಕು, ನಿಜ. ಅದು ಅಲ್ಲದೆ ಆಮೇಲೆ ನನ್ನ ಬರ್ಡೇಗೆ ವಿಶ್ ಮಾಡಿದ್ರು ಫೋನ್ ಮಾಡಿ. ಅದೆಲ್ಲ ಯಾರು ಮಾಡ್ತಾರೆ? ಅದು ಮೆಮೊರೇಬಲ್ ಬರ್ಡೇ ನಂದು, ಮರೆಯೋಂಗೇ ಇಲ್ಲ. ಫೋನ್ ಮಾಡಿ. ಹೌದು, ನನ್ನ ಕರೆದಿಲ್ಲ ನೀನು. ಅದು ಎಲ್ಲ ನನ್ನ ಆಲ್ಮೋಸ್ಟ್ ನನ್ನ ಫೀಲ್ಡ್ ಎಲ್ಲ ಫ್ರೆಂಡ್ಸ್ ಬಂದಿದ್ರು. ನನಗೆ ಸರ್ಪ್ರೈಸ್ ಅದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು, ಕೀರ್ತಿರಾಮ್, ನಮ್ಮ ಮೇಕಪ್ ಆರ್ಟಿಸ್ಟ್. ಅವ್ರು ಗಿಫ್ಟ್ ನನಗೆ ಅದನ್ನು ರೆಡಿ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದು. ಎಲ್ಲ ಇದ್ರು. ಇವರು ಫೋನ್ ಮಾಡಿ, ಏನು ನಿನಗೆ ವಿಶ್ ಮಾಡು ಅಂತ ನನಗೆ ತುಂಬ ಜನ ಹೇಳ್ಬೇಕಾ? ನನಗೆ ನಂಗೆ ಗೊತ್ತಿಲ್ವ ನೀನು ನನ್ನ ಫ್ಯಾನ್ ಅಂತ? ಎಲ್ಲರನ್ನ ಕರೆದಿದ್ದು, ನನ್ನ ಕರೆದಿಲ್ಲ ನೀನು. ನಿಮ್ಮನ್ನ ಕರಿಯೋಕ್ಕಾಗತ್ತೆ ಸರ್ ನಾನು ಅಂತ ನಾನು. ಸೋ ಕ್ಯೂಟ್. ಈ ಒಂದು ಸ್ಟೋರಿ ಕೇಳೋಕ್ಕೇ ಖುಷಿ ಆಗುತ್ತೆ. ಯಾಕೆಂದ್ರೆ ಎಲ್ಲ ಫ್ಯಾನ್ಸೂ ಹಿಂಗಿರಲ್ಲ, ಎಲ್ಲ ಸ್ಟಾರ್ಸೂ ಹಿಂಗಿರಲ್ಲ. ಹೌದು, ಗ್ರೇಟ್ ಥಿಂಗ್ ಇದು. ಖುಷಿ ಆಗುತ್ತೆ. ಓಕೆ, ಈಗ ನಮ್ಮ ತುಂಬ ಜನದ ಒಂದು ಏನು ಡಿಮ್ಯಾಂಡ್ ಮೇರೆಗೆ ನಿಮ್ಮ ರೇಖಾ ರೆಮೋ ಸ್ಟೋರಿ ಬೇಕಲ್ಲ? ರೇಖಾ ರೆಮೋ ಸ್ಟೋರಿನಾ ತಿನ್ಕೊಂಡೆ ಮಾತಾಡೋಣ ಪ್ಲೀಸ್. ಅಯ್ಯೋ ಪ್ಲೀಸ್ ತಿನ್ನಿ, ನಾನು ಸ್ಟಾಪೇ ಮಾಡ್ತಿಲ್ವಲ್ಲ, ಅಷ್ಟು ಚೆನ್ನಾಗಿದೆ. ತಾರಾಪಾಕ ನಿಜವಾಗ್ಲೂ ನಳಪಾಕನೇ ಆಗಿದೆ. ಇಷ್ಟು ಇನ್ಸ್ಟಂಟ್ ಆಗಿ ಇಷ್ಟು ಚೆನ್ನಾಗಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನೀವು ಸೇಮ್ ಇದು ಏನು ಪುರಿ ಹಾಕ್ತಾರಲ್ಲ, ಅಂದರೆ ಮಂಡಕ್ಕಿ ಹಾಕ್ತಾರಲ್ಲ, ಅದ್ರ ಬದಲು ನಾವು ಅವಲಕ್ಕಿ ಹಾಕಿದ್ದೀವಿ ಅನ್ನೋ ಥರ ಇದೆ. ಅಷ್ಟು ಟೇಸ್ಟಿಯಾಗಿ ಬೇಲ್ಪುರಿನೇ ತಿಂತಾ ಇದ್ದೀನಿ ಅನ್ನೋ ಫೀಲಲ್ಲಿ ನಾನಿದ್ದೀನಿ. ನಿಜವಾಗ್ಲೂ ಆ ಥರನೇ ಟೇಸ್ಟ್ ಇದೆ ಇದು. ಥ್ಯಾಂಕ್ ಯು. ಈ ರೆಸಿಪಿನ ನಾನು ಮನೆಗೆ ಹೋಗಿ ಮತ್ತೆ ಟ್ರೈ ಮಾಡ್ತೀನಿ. ನಾನು ಆ್ಯಕ್ಚುಲಿ ನೀವು ಅವಲಕ್ಕಿ ಅಂದ ತಕ್ಷಣ ಬಜಿಲ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ಇನ್ಸ್ಟೆಂಟಾಗಿ ಮಾಡೋದು ಅದೇ, ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಮಸಾಲೆ ಹಾಕ್ಬಿಟ್ರೆ ಮುಗೀತು, ಅದಿರ್ಬೋದು ಅಂದ್ಕೊಂಡು. ಬಟ್ ಇಲ್ಲಿ ನೋಡಿದ್ರೆ ರೆಸಿಪಿನೇ ಚೇಂಜು. ಅದೇ ನಾವು ಅಲ್ವಾ? ಓಕೆ, ಈಗ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಡಿಮ್ಯಾಂಡ್ ಇರುವಂಥ, ನಂದಲ್ಲ ನನಗೆ ಗೊತ್ತು ಆದರೆ ನಿಮಗೆ ಗೊತ್ತಿರಬೇಕೆ, ನಮಗೆ ಗೊತ್ತಾಗಬೇಕಲ್ಲ ಮೇಡಮ್, ಅದು ಅವ್ರ ಬಾಯಿಂದ ಅಂತ ಹೇಳಿದ್ಮೇಲೆ ನಾನು ಕೇಳದೇ ಇರೋಕ್ಕಾಗಲ್ಲ. ರೇಖಾ ರೆಮೋ ಸ್ಟೋರಿ ಪ್ಲೀಸ್. ಅದು ಯಾರು ಅಂತ ಹೇಳ್ತೀನಿ ಅಂದರೆ ಅದಾದಮೇಲೆ ಹೇಳ್ತೀನಿ. ಓಕೆ, ಈಗ ರೇಖಾ ಅನ್ನೋದಕ್ಕೂ ಮುಂಚೆ ಬೇಬಿ ರೇಖಾ. ನಾನು ಹಾಡು ಹಾಡುವಾಗ ಅವಾಗೆಲ್ಲ ಬೇಬಿ ರೇಖಾ, ಚಿನ್ನಾರಿ ಮುತ್ತ ಮೂವಿಗಳಲ್ಲಿ, ಆಮೇಲೆ ಎಷ್ಟೊಂದು ಮೂವಿಗಳು, ಮಕ್ಕಳ ಸಾಕ್ಷಿ ಇರ್ಬೋದು, ಚಿನ್ನ ನಿನ್ನ ಗೊತ್ತಿರೋ, ಈ ಮೂವಿಗಳಲ್ಲೆಲ್ಲ ನಾನು ಹಾಡಿದ್ದೀನಿ. ಅಲ್ಲೆಲ್ಲ ನನ್ನ ಹೆಸರು ಬೇಬಿ ರೇಖಾ ಅಂತಲೇ ಬಂದಿರೋದು. ಅದಾದಮೇಲೆ ರೇಖಾ. ಆಮೇಲೆ ಫೀಮೇಲ್ ಬ್ಯಾಂಡ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್, ಎಲ್ಲ ಹೆಣ್ಮಕ್ಳೇ ನುಡಿಸುವಂಥದ್ದು. ಅದು ಸೌತ್ ಇಂಡಿಯನಲ್ಲಿ ಯಾರು ಮಾಡ್ತಾರೆ, ಇವತ್ತು ಬಹಳಷ್ಟು ಜನ ಮಾಡ್ತಿದ್ದಾರೆ. ಸಂತೋಷ, ಖುಷಿ ಆಗ್ತದೆ ನನಗೆ. ಯಾಕಂದರೆ ನಾನು ಇನಿಷಿಯಲ್ ಸ್ಟೆಪ್ ತೊಗೊಂಡಿದ್ದು ಹೆಣ್ಮಕ್ಳೆಲ್ಲ, ಬರೀ ಹೆಣ್ಮಕ್ಳು ಸೇರಿ ಒಂದು ಬ್ಯಾಂಡ್ ಯಾರು ಮಾಡಿರಲಿಲ್ಲ. ಹೌದು, ಅಂದರೆ ನಾಟ್ ಇನ್ ಕರ್ನಾಟಕ ಅಟ್ಲೀಸ್ಟ್. ಹೌದು, ನಾನು ಲಾಸ್ಟ್ ಟೈಮ್ ಅಂದರೆ ನಾನು ನಿಮ್ಮನ್ನು ಫಸ್ಟ್ ಮೀಟ್ ಮಾಡಿದಾಗ ನಾನು ಆ ಉದ್ದೇಶಕ್ಕೆ ಮೀಟ್ ಮಾಡಿದ್ದು. ಹೌದು, ನಾನು ಅವಾಗ ಒಂದು ಚಾನಲ್ನಲ್ಲಿದ್ದೆ. ಸೊ ಆ ಉದ್ದೇಶಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ. ಅದಾದ್ಮೇಲೆ ನಾವು ಇಷ್ಟು ಕ್ಲೋಸ್ ಫ್ರೆಂಡ್ ಆಗ್ತೀವಿ ಅಂತ ನಾನು ಅನ್ಕೊಂಡಿದ್ದೆ. ಓಕೆ, ಸೊ ಈ ಥರ ಫೀಮೇಲ್ ಬ್ಯಾಂಡ್ ಮಾಡಬೇಕು ಅಂತ ಹೆಸರೇನಿಡ್ಬೋದು ಅವರು. ಅದಕ್ಕೂ ಮುಂಚೆ ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ, ಅವಾಗ ಇದು ಅನಿಯನ್ ಮೂವಿ ತುಂಬ ಹಿಟ್ಟು ಅವಾಗ ಬಂದಿದ್ದ ಟೈಮ್. ವಿಕ್ರಮ್ ಅವ್ರದ್ದು ರೆಮೋ ಅಂತದಲ್ಲಿ ಹೆಸರು. ನನ್ನ ಹೆಸರು ರೇಖಾ ಮೋಹನ್ ಅಲ್ವಾ. ನನ್ನ ಫ್ರೆಂಡು ಸಂಗೀತ ಗುರುರಾಜ್ ಇದ್ದಾಳ, ಅವಳು ಹೇಳ್ತಾಳೆ ರೆಮೋ, ರೆಮೋ ಅಂತ ಅದು ಹೇಳ್ತಿದ್ದು, ದೊಡ್ಡ ನನ್ನ ಹೆಸರು ಹೇಳ್ತೀಯ ನೀನು ಅಂತ. ಅವಳು ಆ್ಯಕ್ಚುಲಿ ನಂಗೆ ಐಡಿಯಾ ಕೊಟ್ಟಿದ್ದು, ನೀನು ಗಂಡು ಮಗ ನಾನು ಹುಟ್ಟಿದ್ರೆ ಕಣ ರೆಮೋ ಅಂತ ಇಟ್ಬಿಡೆ ಅಂತ. ನಾನು ಏನಕ್ಕೆ ಅಂದೆ, ರೇಖಾನೇ ಮೋ ತಗೊಳೆ, ರೆಮೋ ಆಗ್ಬಿಡುತ್ತೆ, ಗಂಡು ಮಗು ಹುಟ್ರೆ ರೆಮೋ ಅಂತ ಇಟ್ಬಿಡು ಅಂತ. ಎಲ್ಲಿದ್ದೀರಾ ಮೇಡಮ್ ನೀವು, ನಿಮ್ಗೊಂದು ಗಿಫ್ಟ್ ಆಯ್ತಾ. ಆಗ ಸರಿ, ಅದಾದ್ಮೇಲೆ ಒಂದು 2-3 ಇಯರ್ಸ್ ನಾನು FM ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಏನಾಗೋದು ನನ್ನ ಸಮಸ್ಯೆ ಅಂದರೆ, ನಾನು ನಿಮ್ಮ ಪ್ರೀತಿಯ ರೇಖಾ ಮೋಹನ್ ಅಂತ ಮಾತಾಡುವಾಗ ಅಲ್ಲಿರೋರು ಅಷ್ಟೇ, ಮೇಡಮ್ ತುಂಬ ದೊಡ್ಡದಾಗ್ತಿದೆ ಹೆಸರು, ಬರೀ ರೇಖಾ ಅನ್ನೋಕ್ಕೆ ನಂಗೆ ಏನಾದ್ರು ಒಂದು ಐಡೆಂಟಿಟಿ ಬೇಕಲ್ಲ, ಸುಮ್ಮನೆ ರೇಖಾ ಅಂತ ನಾನು ಹೆಂಗೆ ಕೊಡಲಿ, ಐಡೆಂಟಿಟಿ ಒಂದು ಸಪ್ರೇಟ್ ಬೇಕಂದ್ರೆ ರೇಖಾ ಮೋಹನ್ ಅಂತ ನಾನು ಹೇಳ್ತಾ ಇದ್ದೆ. ಅವರು ಅಲ್ಲಿ ಅದೊಂದು ಸಮಸ್ಯೆ ಆಗೋಗ್ತಾ ಇತ್ತು ನನಗೆ. ಸರಿ, ಅದು FM ಬಿಟ್ಟೆ. ಅದಾದಮೇಲೆ ಸರಿ ಬ್ಯಾಂಡ್ ಸ್ಟಾರ್ಟ್ ಮಾಡೋಣ ಅಂತ. ಅದು ಏನು ಹೆಸರೋಣ, ಒಂದು ಮ್ಯೂಸಿಕ್ ಸ್ಪಾರ್ಕ್ ಅಂತಿನೋಣ. ಮ್ಯೂಸಿಕ್ ಸ್ಪಾರ್ಕ್, ವಾಟ್ ಮ್ಯೂಸಿಕ್ ಸ್ಪಾರ್ಕ್, ಹೂಸ್ ಮ್ಯೂಸಿಕ್ ಸ್ಪಾರ್ಕ್. ಆವಾಗ ಅವಳು ಹೇಳಿದ್ ಜ್ಞಾಪಕ ಬಂತಾರೆ, ರೆಮೋ ಹೌದಲ್ಲ, ನಾನೇ ಯಾಕೆ ರೆಮೋ ಅಂತ ಇಟ್ಕೊಬಾರ್ದು, ಮಗಳಿಗೋ ಮಗಂಗೋ ಇಡು ಅಂದ್ರೆ. ಅಲ್ಲ, ಮಗಳಿಗೆ ಮಗ ಹುಟ್ಟಿದ್ರೆ ಇಡು ಅಂತಂದ್ರೆ ಮಗಳು ಹುಟ್ಟಿದ್ಲಲ್ಲ,
ಅದಕ್ಕೆ ನಾನೇನು ಮಾಡಿದೆ, ಸರಿ ನನ್ನ ಹೆಸರು ಈಗ ರೇಖಾ ಮೋಹನ್ ಅಲ್ವಾ, ರೆಮೋ ಅಂತ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೆಮೋಸ್ ಮ್ಯೂಸಿಕ್ ಸ್ಪಾರ್ಕ್ ಅಂತ ನಾನು ಮಾಡ್ಕೊಂಡೆ. ಅದು ಓಡ್ತಾ ಇತ್ತು, ನಡೀತಿತ್ತು. ಅದಾದ್ಮೇಲೆ ಮಜಾ ಟಾಕೀಸಿಗೆ ನನಗೆ ಕರೆ ಬಂತು. ಅಲ್ಲಿ ಕೂತಾಗ ಏನಿದು ರೆಮೋ ಅಂದರೆ ಏನು ಅಂತ ಕೇಳಿದ್ರು. ನಾನು ಹೇಳಿದೆ ಹಿಂಗೆ ಅದು ನನ್ನ ಬ್ಯಾಂಡ್ಗೋಸ್ಕರ ಇಟ್ಕೊಂಡಿರೋದು ಅಂತ ಅಂದೆ. ಆವಾಗ ಜಿ ಅಂದರು, ನಮ್ಮ ಸುಜನ್ಜಿ, ಇದನ್ನೇ ಈ ಹೆಸರಲ್ಲೇ ಕಟ್ಬಿಡ್ಲಾ ನಿನ್ನ, ಚೆನ್ನಾಗಿದೆ ಅಂತ ಅಂದೆ. ಹಾಂ ಆಯಿತು ಅಂತ. ನಾನು ಒಂದು ಬ್ಯಾಂಡ್ ಹೆಸರಾಗಬೇಕು ಅಂತ ಆಸೆ ಪಟ್ಟು ಅದನ್ನ ಇಟ್ಕೊಂಡಿದ್ದು. ಆದರೆ ಹೆಸರಾಯಿತು ರೆಮೋ ಅಂತಾನೆ. ಈ ಮೂಲಕ ನಾನು ಒಬ್ಬಳೇ ಹೆಸರು ಮಾಡ್ಕೊಂಡು ಹೋಗೋ ಥರ ರೆಮೋ ಅನ್ನೋದು ಬಂತು ನನಗೆ. ಇದು ರೆಮೋ ಕತೆ. ಓಕೆ, ಈಗ ಅದನ್ನ ಯಾರು ಕೇಳಿದ್ರು ಅವರಿಗೆ ಸಂತೃಪ್ತಿ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಅದನ್ನ ಆಮೇಲೆ ಹೇಳ್ತೀನಿ ಮುಂದಕ್ಕೆ. ಆಯಿತು, ಕ್ಯೂರಿಯಾಸಿಟಿ ಇರಲಿ ಸ್ವಲ್ಪ ಅಲ್ವಾ. ಆಮೇಲೆ ಈಗ ರೆಮೋ ಆಯಿತು. ಈ ರೆಮೋಗೂ ಮತ್ತು ಈ ಮಜಾ ಟಾಕೀಸ್ಗೂ ಅನುಬಂಧ ಹೆಂಗೆ ಕನೆಕ್ಟ್ ಆಯಿತು? ಆ್ಯಕ್ಚುಲಿ ನಿಮ್ಮನ್ನು ತುಂಬ ಜನ ನೋಡಿದ್ದು, ಐಡೆಂಟಿಟಿ ಸಿಕ್ಕಿದ್ದು, ಮತ್ತು ನಾವೆಲ್ಲ ತುಂಬ ಪ್ರೀತಿಸೋಕೆ ಶುರು ಮಾಡಿದ್ದು, ನಮ್ಮ ಥರನೇ ಕನ್ನಡಿಗರು ನಿಮ್ಮನ್ನು ಅಪ್ಕೊಂಡಿದ್ದು ಯಾವಾಗ ಅಂದರೆ ಈ ಮಜಾ ಟಾಕೀಸಿಂದನೇ. ಅಲ್ಲ, ತುಂಬ ಜನ ಅಲ್ಲ, ಜನ ನಾನು ಐಡೆಂಟಿಫೈ ಮಾಡಿದ್ದೇ ಮಜಾ ಟಾಕೀಸಿಂದ. ಅದು ಒಪ್ಕೊಬೇಕಾಗಿರೋ ಮಾತೆ. ಓಕೆ, ರೆಮೋ ಹುಟ್ಟಿದ್ದೇ ಮಜಾ ಟಾಕೀಸಿಂದ ಅಂತಲೇ ಹೇಳಬೇಕು. ರೇಖಾ ಅನ್ನೋದಿತ್ತು, ಬಟ್ ರೆಮೋ ಅನ್ನೋದು ಹುಟ್ಟಿದ್ದೇ ಮಜಾ ಟಾಕೀಸಿಂದ. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಏನಂದರೆ, ಇವಾಗ ನೀವು ತುಂಬ ಜನಕ್ಕೆ ಗೊತ್ತಿಲ್ಲ ನೀವು ಎಷ್ಟು ಬೇಬಿ ರೇಖಾ ಆಗಿ ಎಷ್ಟು ಫೇಮಸ್ ಆಗಿದ್ರಿ ಅಂತ. ಸೊ ಅದೊಂದು ಹಾಡು ಹಾಡಿ ಆ ತುತ್ತು ಮುಗಿಸಿ ನನಗೆ ನಮ್ಮ ಚಿನ್ನಾರಿ ಮುತ್ತದೊಂದು ಸಾಂಗ್ ಒಂಚೂರು ಹಾಡಿದ್ಮೇಲೆ ನಾನು ಅಲ್ಲಿ ಕನೆಕ್ಟ್ ಆಗ್ತೀನಿ. ಇವರು ಅಶ್ವಗಾನ, ಅಶ್ವಪಾಕ ಮತ್ತೆ ಅಶ್ವವೇಗ ಮೂರು ಇಲ್ಲೇ ಮುಗಿಸ್ತಾ ಇದ್ದಾರೆ ಎಲ್ಲ ಇಲ್ಲ. ಅಯ್ಯೋ, ಮತ್ತೆ ವರ್ಷದ ಮೇಲೆ ಸಿಕ್ಕ ಮೇಲೆ ಇದೆಲ್ಲ ಹಾಗೆ ಆಗುತ್ತೆ. ಅವಾಗವಾಗೆ ಸಿಕ್ಕರೆ ಇದಾಗಲ್ಲ. ನೋಡಿದ್ರು ನೀವು ಅಲ್ವಾ? ಒಂದು ವರ್ಷ ಕೂತಿದ್ರು ಅವರು, ಯೋಚನೆ ಮಾಡ್ಕೊಂಡು ಅವ್ರಿಗೆ ಏನು ಕಂಟೆಂಟ್ ಕೊಡೋಣ, ಅವಳಿಗೆ ಕೆಲಸ ಕೊಡ್ಬೇಕಲ್ಲ ಚೆನ್ನಾಗಿ ಅಂತ ತಾನೇ. ಹೌದೌದೌದು, ಮಾಡ್ತೀನಿ ರೀ ನಿಮ್ಗೆ. ಈಗ ಯಾವಾಗಲೂ ನಾನು ರೆಕ್ಕೆ ದರೆ ಸಾಕೇನೋ ಹಾಡಿದ್ದೀನಿ, ಅದ್ರಲ್ಲಿ ಇನ್ನೊಂದು ಸಾಂಗು ಹಾಡಿದ್ದೀನಿ, ನನ್ನ ಫೇವ್ರೇಟ್ ಅದು. ಅದನ್ನ ಹಾಡ್ತೀನಿ, ಚಿನ್ನಾರಿ ಮುತ್ತದ್ದು. ಓಕೆ, ಡನ್. ಎಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು, ಎಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ 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 ನಮ್ಮನೆ, ಎಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು, ಎಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ 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 ನಮ್ಮನೆ. ಅದ್ಭುತವಾದ ಹಾಡಿದೆ. ಹೌದು, ನಂಗೆ ಇಷ್ಟ ತುಂಬ. ಆ್ಯಕ್ಚುಲಿ ಇದು ಹಂಸಲೇಖ ಸರ್ ಇರ್ಬೋದು, ಅಥವಾ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಯಾರೇ ಸಿಂಗರ್ಸ್ ಇರ್ಬೋದು, ಎಲ್ಲರೂ ಮೆಚ್ಚಿಕೊಳ್ಳೋ ಅಂತ ಹಾಡಿದೆ. ಅಂದರೆ ನಮ್ಮ ಸಿ ಅಶ್ವಥ್ ಅವರು ಮಾಡಿದಂಥ ಸಾಂಗ್ ಇದು ಕಂಪೋಸ್ ಮಾಡಿದ್ದು ಅಲ್ಲ. ನಾನೇ ಯಾಕೆ ಹಂಸಲೇಖ ಮೆನ್ಷನ್ ಮಾಡಿದೆ ಅಂದರೆ, ಈಗ ಲವ್ ಸಾಂಗ್ಸ್ಗಳು, ಹೌದು, ಕಮರ್ಷಿಯಲ್ ಸಾಂಗ್ಸ್ಗಳು ಅನ್ನೋರು ಕೂಡ ಇಷ್ಟಪಡುವಂತ. ಅಲ್ಲ, ಈ ಆಲ್ಬಮ್ಮೇ ಅಷ್ಟು ಹಿಟ್ ಆಗಿ ಆಗಿನ ಕಾಲಕ್ಕೆ ಆಕಾಶ್ ಆಡಿಯೋನಲ್ಲಿ ಪ್ಲಾಟಿನಮ್ ಡಿಸ್ಕ್ ತೊಗೊಂಡಿದ್ವಿ ನಾವು. ನಮಗೆಲ್ಲ ಪ್ಲಾಟಿನಮ್ ಡಿಸ್ಕ್ ಕೊಟ್ಟರು, ಯಾಕಂದರೆ ಅಷ್ಟು ಓಡ್ತದ್ದು ಸಾಂಗ್ಗಳು, ಅಷ್ಟು ಹೈಯೆಸ್ಟ್ ಐ ಥಿಂಕ್ ಮಾರ್ಕೆಟಿಂಗ್ ತೊಗೊಂಡಿದೆ ಅದು ಸೇಲ್ಸಲ್ಲಿ ಅಂತ. ಈಗ ವಿಜಯ ರಾಘವೇಂದ್ರ ಸರು ಈ ಹೆಣ್ಮಗು ಹಾಡಿದೆ, ಅದು ಚಿಕ್ಕ ಹುಡುಗಂಗೆ, ಈ ಮಕ್ಕಳ ವಾಯ್ಸ್ ಎಲ್ಲ ಒಂದೇ ಥರ ಇರುತ್ತೆ, ಅದು ಬೇರೆ ವಿಷಯ. ಆದರೆ ನಿಮ್ಮದು ಅದೆಷ್ಟು ಚೆನ್ನಾಗಿ ಸಿಂಕ್ ಆಗಿದೆ ಅಂದರೆ, ಆತಾನೇ ಹಾಡಿದ್ದಾರೆ ಅನ್ನೋ ಥರ ಫೀಲ್ ಬರುತ್ತೆ. ಮಜಾ ಗೊತ್ತಾ ನಿಮಗೆ? ನಾನು ಹಾಡೋದೆಲ್ಲ ಬಾಯ್ಸ್ಗೆ. ಈ ಮಕ್ಕಳ ಸಾಕ್ಷಿ ಅಂತ ಒಂದು ಮೂವಿ ಇದೆ, ಅದರಲ್ಲಿ ಬೇಬಿ ಶಾಮಿಲಿ ಹಾಗೂ ಮಾಸ್ಟರ್ ಆನಂದ್ ಇದ್ದಾರೆ, ಅವ್ರ ಮೂವಿ. ಅದಕ್ಕೆ ನನ್ನ ಕರೆದ್ರು, ಏನು ಅಂದರೆ ಇಬ್ಬರು ಮಕ್ಳು ಇರ್ತಾರೆ, ಇದೆಲ್ಲ ಹಾಡಬೇಕು, ಬೇಬಿ ಶಾಮಿಲಿಗೆ ಜಾನಕಿ ಅಮ್ಮ ಹಾಡ್ತಾರೆ, ಮಾಸ್ಟರ್ ಆನಂದ್ ನೀವು ಹಾಡಬೇಕು ಅಂತ. ಅಯ್ಯೋ, ಮಾಸ್ಟರ್ ಆನಂದ್ ನೋಡಿ ಚೆನ್ನಾಗಿ ಸೂಟ್ ಆಗಿದೆ ಅದಕ್ಕೂ. ಹೌದು, ಅವರೇ ಹಾಡ್ತಾರೆ ಅನ್ನೋ ಫೀಲ್ ಆಗುತ್ತೆ. ಏನಿದು ಆಶ್ಚರ್ಯ. ಹೌದು. ಆ್ಯಂಡ್ ನನ್ನ ಭಾಗ್ಯ ಏನು ಗೊತ್ತಾ, ಮತ್ತೆ ಅವ್ರ ಹತ್ರ ಎಲ್ಲ ಕೆಲಸ, ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಭಾಗ್ಯ ನನಗೆ. ಈಗ ವಿಜಯ ರಾಘವೇಂದ್ರ ಅವ್ರನ್ನ ಮೀಟ್ ಮಾಡಿದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಅದೇ, ಅವರು ತುಂಬ ಫಸ್ಟ್ ಆಫ್ ಆಲ್ ಅವರು ಈಸ್ ಅ ವೆರಿ ನೈಸ್ ಆ್ಯಂಡ್ ಹಂಬಲ್ ಪರ್ಸನ್. ಅವ್ರು ಅದು ಇನ್ನೂ ಜಾಸ್ತಿ ಮ್ಯೂಸಿಷಿಯನ್ಸ್ ಅಂದ್ಬಿಟ್ರೆ ಇನ್ನೂ ಸಿಕ್ಕಾಪಟ್ಟೆ ಗೌರವ ಅವ್ರಿಗಾಗಲಿ, ಮಾಸ್ಟರ್ ಆನಂದ್ ಅವ್ರಿಗಾಗಲಿ, ಅವರೆಲ್ಲ ಮ್ಯೂಸಿಕ್ ಲವರ್ಸ್ ಅವರು. ಹೌದು. ಈಗ ನಾವು ಸೂಪರ್ ಕ್ವೀನ್ ಜೊತೆಗೆ ಇದ್ವಲ್ಲ, ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಎಲ್ಲೇ ಸಿಕ್ಕಿದ್ರು ಗೌರವದಿಂದ ಮಾತಾಡಿಸ್ತಾರೆ. ಅದನ್ನೇ ಹೇಳಿ, ನಾವು ತುಂಬ ಜನದಿಂದ ತುಂಬ ಕಲಿಯೋದಿರುತ್ತೆ. ಮಾಸ್ಟರ್ ಆನಂದ್ ಅವರು ಇರಬೇಕು, ಎಲ್ಲೋ ಇರ್ತಾರೆ, ನೋಡಿದ ತಕ್ಷಣ ಬರ್ತಾರೆ. ಅಕುಲ್ ಅವರು ಇರ್ಬೋದು, ಅವರು ಅಷ್ಟೇ ಬರ್ತಾರೆ ಪಟಕ್ ಅಂತ. ಅದು ಅವರು ಅಷ್ಟೇ. ಅಕುಲ್ ಅವರು ಏನಂತ ಅಂದರೆ, ಅವ್ರಿಗೆ ಸಿಂಗಿಂಗ್ ತುಂಬ ಇಷ್ಟ. ನಾನು ಹೇಳಿದಂದರೆ ಸಂಗೀತಕ್ಕೆ ಆ ಒಂದು ಬೆಲೆ ಇದೆ, ಆ ಬೆಲೆ ಇದೆ ಸಂಗೀತಕ್ಕೆ. ಈಗ ನೀವೇ ಹಾಡಿದ್ದು ಅಂತ ವಿಜಯ ರಾಘವೇಂದ್ರ ಅವ್ರಿಗೆ ಯಾವಾಗ ಗೊತ್ತಾಗಿದ್ದು? ಅದಕ್ಕೆ ವಿಷಯ ಇದೆ ನೋಡಿ. ಇದಕ್ಕೂ ಹೇಳ್ತೀನಿ, ಈಗ ಒಂದು ಸ್ಟಾರ್ ಆಗಿ ಅವರು ಬೆಳೆದು ನಿಂತ್ಕೊಳ್ಳೋದು ಅದು ಬೇರೆ, ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದನ್ನು ಮಾಡಿ ನಮ್ಮ ಸೃಜನ್ ಲೋಕೇಶ್ ಅವರು
ಈ ಹಾಡು ನಾನು ಹಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಒಂದು ಎಪಿಸೋಡ್ ವಿಜಯರಾಘವೇಂದ್ರ ಬರ್ತಾಯಿದ್ರು, ಅಲ್ಲಿ ಸ್ಪೆಷಲಾಗಿ ನನಗೆ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು. ಇಷ್ಟು ಒಳ್ಳೆ ಹಾಡು ಆಡ್ಬಿಟ್ಟು ಏನಕ್ಕೆ ನಮಗೆ, ನಾನು ಹೇಳೇ ಇರಲಿಲ್ಲ ಅವ್ರಿಗೆ, ನಾನು ಮಜಾ ಟಾಕೀಸ್ ಬಂದಮೇಲೆ ಅವ್ರಿಗೆ ಗೊತ್ತಿಲ್ಲ ಈ ಹಾಡು ನಾನು ಆಡೋದಂತ ಗೊತ್ತಿಲ್ಲ. ನನಗೆ ಮಜಾ ಟಾಕೀಸ್ ಬಂದಮೇಲೆ ಒಂದು ಇಂಟರ್ವ್ಯೂ ಮಾಡಿದ್ರು ಯಾವುದೋ ಒಂದು ಇದರಲ್ಲಿ ಪೇಪರ್ ಅವರು ಮೀಡಿಯಾದವರು, ಅದರಲ್ಲಿ ತುಂಬ ದೊಡ್ಡದಾಗಿಲ್ಲ ನಂದು ವಿಷಯಗಳೆಲ್ಲ ಹಾಕಿ ನಾನು ಇಂಥ ಮೂವಿಗೆ ಹಾಡಿದ್ದೀನಿ, ಮಜಾ ಟಾಕೀಸಲ್ಲಿ ಇವಾಗ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅನ್ನೋದೇ ಒಂದು ಬಂದಿತ್ತು. ಕರೆಕ್ಟ್. ಅದು ಅವ್ರು ನೋಡಿದ್ದಾರೆ. ಅದನ್ನ ನೋಡಿ ನನಗೂ ಒಂದು ಕಂಟೆಂಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಅವ್ರಿಗೇನು ಇರಲಿಲ್ಲ, ಸುಜನ್ ಅವ್ರಿಗೆ. ಹೌದು. ಬಟ್ ಅವರು ನನ್ನ ಕರೆಸಿ ನೀವು ಯಾಕ್ರಿ ಹೇಳಿಲ್ಲ ನನಗೆ ಅಂದರು. ನಾನಿಲ್ಲ, ಸಂದರ್ಭ ಬಂದಿಲ್ಲ. ಆಮೇಲೆ ನಾನು ಸ್ವಲ್ಪ ಹೆಂಗಂದ್ರೆ ಕೆಲವು ಸಲ ಇಂಟ್ರೋವರ್ಟ್ ಆಗಿಬಿಡ್ತೀನಿ, ತೋರಿಸ್ಕೊಳ್ಳಲ್ಲ, ಹೇಳ್ಕೊಳಕ್ಕೆ ಹೋಗಲ್ಲ, ಏನೋ ಬಂದಿದ್ದು ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆ ನಾನು ತುಂಬ ನೊಂದ್ಬಿಟ್ಟಿದ್ದೆ. ಏನೋ ಒಂದು ಸಿಕ್ಕಿದ್ದು ಮಾಡ್ಕೊಂಡು ಹೋಗೋಣಪ್ಪ ಜೀವನ ಅಷ್ಟೇ ಅಂತ ನಾನು ಆಗ್ಬಿಟ್ಟಿದ್ದೆ. ಸೊ ಏನೋ ಹೇಳ್ಕೋಬೇಕು, ಏನೋ ಹೇಳ್ಬೇಕನ್ನೋದೆಲ್ಲ ನನಗಿರಲಿಲ್ಲ. ಅದು ಬಂತು, ಸರಿ ಕೇಳಿದ್ರು, ಹ್ಞೂ ಅಂದೆ. ಹಂಗಾರೆ ಇರು ನಾಳೆ ಒಂದು ಕೆಲಸ ಮಾಡೋಣ, ವಿಜಿಗೆ ಗೊತ್ತಾ ಅಂದರು. ನಾವು 9th 10th ಇರುವಾಗ ಅವ್ರು ನೋಡಿರೋದಷ್ಟು ಲಾಸ್ಟ್ ನನ್ನ. ಆಮೇಲೆ ಐ ಡೋಂಟ್ ಥಿಂಕ್ ಮರ್ತೋಗಿದ್ದಾರೆ ಅವರು ಅಂದೆ. ಇದನ್ನೇ ಒಂದು ಕಂಟೆಂಟ್ ಮಾಡೋಣ ಅದು. ಸೊ ಆ ಎಪಿಸೋಡು ನನ್ನ ಲೈಫಿಗೆ ಟರ್ನಿಂಗ್ ಪಾಯಿಂಟ್. ಜಿ ಇಟ್ಕೊಂಡು ಅದನ್ನು ನಮ್ಮ ಸೃಜನ್ಜಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವತ್ತು ನೀವು ಹೇಳಿದ್ರಲ್ಲ ರೆಮೋ ಅಂತ, ಅದೇನಿದ್ರು ಅದು ಅವರೇ ವೇದಿಕೆ ಕೊಟ್ಟಿದ್ದು, ಅವ್ರು ನಿಲ್ಲಿಸಿದ್ದು, ಇವತ್ತೇನಿದೆ ಅವರಿಂದ ನಿಂತಿರೋದು. ಖಂಡಿತ ಅದು ನಾನು ಹೇಳಲೇಬೇಕು ಈ ವಿಷಯನ. ನಾನು ಹೇಳೋದಲ್ಲ, ಒಬ್ಬರು ಎಷ್ಟೊಂದು ಜನದಿಂದ ಎಷ್ಟೊಂದು ಕಲಿಯೋದಿದೆ ಅಂತ. ಅವ್ರನ್ನ ನೋಡಿ, ನಮ್ಮ ಸೃಜನ್ಜಿನ ನೋಡಿ ನನಗನ್ಸುತ್ತೆ ನಮಗೇನೋ ಕೆಲಸ ಸಿಕ್ಕಿದಾಗ ಒಂದು 4 ಜನಕ್ಕೆ ನಾವು ಸಪೋರ್ಟ್ ಮಾಡೋಣ. ಆಮೇಲೆ ಅವರು ದುಡ್ಡು ಕೊಡೋದಕ್ಕಿಂತ ಕೆಲಸ ಕೊಟ್ಟು ಸಪೋರ್ಟ್ ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಕಲ್ತಿದ್ದೀನಿ ನಾನು ಅದನ್ನೆಲ್ಲ. ಆಗ ಅವರು ಅದೊಂದು ಎಪಿಸೋಡ್ ಮಾಡಿದ್ರು. ಆ ಎಪಿಸೋಡ್ ಮಾಡಿದಾಗ ಜನ ಕನ್ನಡಿಗರು ಯಾರಿದ್ದಾರೆ, ನಾಟ್ ಇನ್ ಓನ್ಲಿ ಕರ್ನಾಟಕ, ನಾಟ್ ಓನ್ಲಿ ಇನ್ ಇಂಡಿಯಾ, ವರ್ಲ್ಡ್ ವೈಡ್ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರಿಂದ ನನಗೆ ಮೆಸೇಜ್ ಬರುತ್ತೆ. ಓ ಮೈ ಗಾಡ್, ಈ ಸಾಂಗ್ ನೀವು ಹಾಡೋದ, ಅಯ್ಯೋ ನಾನು ನಿಮ್ಮ ಫ್ಯಾನು, ನಾನು ಅವಾಗ ನಾವು ಅವಾಗ ಸ್ಕೂಲಲ್ಲಿ ಇದನ್ನು ಡಾನ್ಸ್ ಮಾಡ್ತಾ ಇದ್ವಿ, ಹಾಡ್ತಾ ಇದ್ವಿ. ಎಷ್ಟು ಜನ. ಆಮೇಲೆ ಈಗಿರೋ ಮಕ್ಕಳು, ಈಗ ಎಷ್ಟು ಮಕ್ಕಳು, ಈ ಚಿಕ್ಕ ಮಕ್ಕಳು, ಅವ್ರು ಹೇಳ್ತಾರೆ ನೀವು ಆಡಿದ ಹಾಡನ್ನ ನಾವು ಹಾಡ್ತೀವಿ, ಈಗ ಹಾಡ್ತೀವಿ ಪ್ರಾಕ್ಟೀಸ್ ಮಾಡಿ. ಸಿ ಅಶ್ವಥ್ ಅವ್ರ ಕಂಪೋಸಿಂಗ್ಗೆ ಆ ಒಂದು ಶಕ್ತಿ ಇದೆ. ಹೌದು, ಅವ್ರ ಕಂಪೋಸಿಂಗ್. ಆಮೇಲೆ ಎಲ್ಲರೂ ಇವು ಹೆಂಗಮ್ಮ ಕಷ್ಟ, ಅವ್ರ ಹತ್ರ ಸ್ವಲ್ಪ ಅವರು ಒಂಥರ ಇದು ಕಷ್ಟ ಆಗುತ್ತೆ. ನನ್ಗೆ ಕಷ್ಟ ಅನಿಸ್ಲಿಲ್ಲ. ನಾನು ತುಂಬ ಸ್ವೀಟಾಗಿ ಹಾಡ್ಸೋದು, ನಾನು ಅದಕ್ಕೆ ಸ್ವೀಟಾಗಿ ಹಾಡ್ಬೋದು. ಆಮೇಲೆ ತುಂಬ ಇಷ್ಟ ಅವ್ರು ನಾನು ಹಾಡೋದು. ಅವ್ರು ನನ್ನ ವಾಯ್ಸಲ್ಲಿ ಅದೇನೋ ಫೀಲ್ ಇದೆ ಅಂತ ಅನ್ಸೋದು. ಅದಕ್ಕೆ ಅವ್ರು ನಾನೇ ಹಾಡ್ಬೇಕು ಹಾಡು ಅಂತ. ಅವ್ರಿಗೆ ಹೆಂಗೆ ಸಿಕ್ಕಿದ್ರಿ ನೀವು? ಅಮ್ಮ ಫೀಲ್ಡಲ್ಲಿ ಇದ್ರಲ್ಲ, ಅಮ್ಮ ಫೀಲ್ಡಲ್ಲಿ ಇದ್ರು, ಸೊ ಕನೆಕ್ಷನ್ ಇರ್ತಿತ್ತು. ಈಗ ಒಂದು ಮಗು ಬೇಕು, ಒಂದು ಒಳ್ಳೆ ಮೂವಿ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಮೂವಿ ಆಗ್ತಾ ಇದೆ, ಮಕ್ಕಳು ತುಂಬ ಜನ ಇದ್ವಿ. ಆ್ಯಂಡ್ ಮೋರ್ ಓವರ್ ತುಂಬ ಚಿಕ್ಕ ವಯಸ್ಸಿಂದ ನಾನು ಹಂಸಲೇಖ ಸರ್ ಹಾಡ್ಕೊಂಡು ಬರ್ತಾ ಇದ್ದೆ. ತುಂಬ ಹಿಂದಿನ ಹಂಸಲೇಖ ಸರ್ ನಾನು 3rd ಸ್ಟ್ಯಾಂಡರ್ಡ್ ಇರುವಾಗ 4th ಇರುವಾಗೆಲ್ಲ ಹಾಡಿಸ್ಬಿಟ್ಟಿದ್ದಾರೆ. ಮನೋಹರ್ ಸರ್ ಹಾಡಿಸಿದ್ದಾರೆ. ಆಮೇಲೆ ಹಳೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಉಪೇಂದ್ರ ಕುಮಾರ್ ಸರ್ಗೂ ಹಾಡಿದ್ದೀನಿ. ಸೊ ಹಂಗಾಗಿ ಏನಾಯಿತು, ನಾವು ಇದ್ವಿ ಟೀಮಲ್ಲಿ ಒಂದಷ್ಟು ಜನ ಅಂತ ಗೊತ್ತಿತ್ತು ಅವ್ರಿಗೆ. ನನ್ನ ಫ್ರೆಂಡ್ಸ್ ಇರ್ಬೋದು, ನಾನಿರ್ಬೋದೆಲ್ಲ ಇದ್ವಿ ಅಂತ. ಅದರಲ್ಲಿ ಏನಂದರೆ ಒಂದು ವಾಯ್ಸ್ ಟೆಸ್ಟಿಗೆ ಕರೆದ್ರು. ಓಕೆ, ವಾಯ್ಸ್ ಟೆಸ್ಟಿಗೆ ಕರೆದು ಅಮ್ಮ ಕರ್ಕೊಂಡು ಹೋದ್ರು. ಒಂದು ಸಾಂಗ್ ಅದೇ ರೆಕ್ಕೆ ಇದ್ದರೆ ಸಾಕೆ, ಫಸ್ಟ್ ಸಾಂಗ್ ನನಗೆ ಕೊಟ್ಟಿದ್ದು. ಮನೆಗೆ ಕ್ಯಾಸೆಟ್ ಕಳಿಸಿದ್ರು, ಅದನ್ನು ಕೇಳ್ಕೊಂಡು ಕಲ್ತ್ಕೊ ಅಂತ. ನಾನು ಕಲಿತಾರೆ, ನಾನು ಸ್ವಲ್ಪ ಓಡಾಟ ಆಟ ಜಾಸ್ತಿ ನನಗೆ. ನಮ್ಮದು ವಾಕ್ಮ್ಯಾನ್ ಇರ್ತಿತ್ತು, ಅದ್ರಲ್ಲಿ ಕೇಳ್ಕೊಂಡು ಆಟೋಲ್ಲಿ ಹೋಗುವಾಗ ಕೇಳ್ಕೊಂಡೆ, ಹೋಗಿ ಹಾಡಿದೆ. ಚರಣ ಸ್ವಲ್ಪ ಚೇಂಜ್ ಇತ್ತು, ಅದು ಯಾಕೋ ಅಷ್ಟು ಇದಾಗ್ತಾ ಇರಲಿಲ್ಲ, ಅದನ್ನು ಚೇಂಜ್ ಮಾಡಿದ್ರು ನನಗೋಸ್ಕರ. ಯಾಕಂದರೆ ನನ್ನ ವಾಯ್ಸಲ್ಲೇ ಹಾಡಬೇಕು ಅಂತಿತ್ತು ಅವ್ರಿಗೆ, ಆ ಥರ. ಸೊ ಹಾಗೆ ನಾನು ಚಿನ್ನಾರಿ ಮುತ್ತ ಕನೆಕ್ಟ್ ಆದೆ. ಅಲ್ಲಿ ಬಂದು ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಜನ ಹಾಡಿದ್ವಿ ಅದರಲ್ಲಿ ನಾವು. ಎಲ್ಲ ಸೇರ್ಕೊಂಡು, ಬಟ್ ಸೋಲೋಸ್ ಮಾತ್ರ ನನಗೆ ಸಿಕ್ತು, ನನ್ನ ಪುಣ್ಯ. ಸೊ ಅದು ಮಜಾ ಟಾಕೀಸಲ್ಲಿ ಅದನ್ನು ಹೈಲೈಟ್ ಮಾಡಿಬಿಟ್ಟು. ಸೊ ವಿಜಯ್ ಅವರು ಅಲ್ಲಿ ಕನೆಕ್ಟ್ ಆದ್ರೆ ಅದಾದ್ಮೇಲೆ ನನಗೆ ಸಿಕ್ಕಿಲ್ಲ. ಅದಾದ್ಮೇಲೆ ಸಿಕ್ಕಿದ್ದೆ ನಾವು ಝೀನಲ್ಲಿ, ಸುಕ್ಕುವಿನಲ್ಲಿ. ಅಲ್ಲಿ ಆಲ್ಮೋಸ್ಟ್ ನಾವು ಒಂದು 3-4 ಮಂತ್ಸ್ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇಟ್ ವಾಸ್ ಅ ನೈಸ್ ಜರ್ನಿ. ನಾಟ್ even 3-4 ಮಂತ್ಸ್, ಇನ್ನು 5-6 ಮಂತ್ಸ್ ವರ್ಕ್ ಮಾಡಿದ್ವಿ ಒಟ್ಟಿಗೆ. ತುಂಬ ಚೆನ್ನಾಗಿತ್ತು ಆ ಜರ್ನಿನು. ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಡಿಫ್ರೆಂಟ್ ಶೇಡ್ಸಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಅರ್ಜುನನ್ ಪಾತ್ರ ಹಾಕಿದ್ದೆ. ಹೌದು. ಆಮೇಲೆ ಅದೆಲ್ಲ ನನಗೆ ಹೊಸ ಅನುಭವ. ಡ್ರಾಮಾ ಒಬ್ಬ ಕಲಾವಿದ ಇದ್ದಾಳೆ ಅನ್ನೋದನ್ನ ಸ್ಪಷ್ಟವಾಗಿ ಆಚೆ ಹಾಕಿದ್ದು ವೇದಿಕೆ. ನನಗೆ ಏನು ಗೊತ್ತಾ, ನಾನು ಅದೇ ಹೇಳ್ತಿದ್ದೆ, ಅಲ್ಲಿ ಡ್ರಾಮಾ ಮಾಸ್ಟರ್ಸ್ ಬರೋರು ತುಂಬ ಹೈಲಿ ಟ್ಯಾಲೆಂಟೆಡ್ ಮಾಸ್ಟರ್ಸ್ ಅವರೆಲ್ಲ. ಅವ್ರು ಹೇಳ್ಕೊಡ್ತಾರೆ ಅಂತ ಗೊತ್ತಾಗ್ತಿತ್ತು, ಅಯ್ಯಪ್ಪ ಇವತ್ತು ಹೆಂಗೆ ಕೆಲಸ. ನಾನು ಫಸ್ಟ್ ಹೋಗಿದ ತಕ್ಷಣ, ಸರ್ ನಾನು ಸಿಂಗರ್ ಸರ್, ಬೌಂಡ್ರಿ ಇದೆ ಸರ್, ನನಗೆ ಆ್ಯಕ್ಟರ್ ಅಲ್ಲ, ನನಗೇನೋ ನನಗೆ ಆಗಸ್ಟಲ್ಲಿ ಮಾಡಿಕೊಡಿ ಸರ್ ಅಂತ. ಅವ್ರಿಲ್ಲ ಮೇಡಮ್ ಮಾಡಿ ನೀವು ಅಂತ. ಅಂದರೆ ನನಗೆ ಇವತ್ತು ಆ ಡೆಡಿಕೇಶನ್ ಇರುತ್ತೆ. ನಾನು ಯಾವುದೇ ಕೆಲಸ ಮಾಡಿ ಇವತ್ತಿಗೂ ಶೋಸ್ಗೆ ಹೋಗುವಾಗ ಅದೇ ಹಾಡು ಹಾಡ್ತೀನಿ. ಆದರೂ ಸ್ಟೇಜ್ ಹತ್ಕೊಂಡು ನನಗೊಂದು ಭಯ ಇರುತ್ತೆ,
ಹಾ, ಅದು ನಿಜವಾದ ಕಲಾವಿದರಿಗೆ ಒಳಗಡೆ ಯಾವಾಗ್ಲೂ ಇರುತ್ತೆ. ಅದೇ ಕಾಯ್ತಾ ಇರೋದು ನಮ್ಗೆ. ಆ ಭಯ ಇಟ್ಕೊಂಡೇ ಕೆಲಸ ಮಾಡ್ತೀನಿ ನಾನು. ಗಡಗಡ ಅಂತ ಇರುತ್ತೆ, ಭಯ ಆಗ್ತಾ ಇರುತ್ತೆ, ಹೆಂಗ್ ಬರುತ್ತೋ ಏನೋ ಅಂತ. ಸೊ ಹಾಗಾಗಿ ಅದು ತಗೊಳ್ಳೋದು. ಡಾನ್ಸ್ ಇರ್ಬೋದು, ಡಾನ್ಸ್ ಮಾಸ್ಟರ್ಗಳಪ್ಪ ನೋಡಪ್ಪ ನಾನು ಹಾಡಿರೋಳು, ನನ್ನನ್ನು ಜಾಸ್ತಿ ಕುಣಿಸ್ಬೇಡ್ರಪ್ಪ ಅಂತ, ಹಂಗೂ ಬಿಡಲಿಲ್ಲ, ಚೆನ್ನಾಗಿ ಕುಣಿಸ್. ಸೊ ನೀವು ಆ ಥರ ವಿಜಯ್ ಅವ್ರ ಜೊತೆ ಕನೆಕ್ಟ್ ಆದ್ರಿ. ನಿಜ ಆ ಫ್ಯಾಮಿಲಿ ಜೊತೆ ಯಾವ ಇದು ಇರಲಿಲ್ಲ, ಯಾರು ಪರಿಚಯ ಆಗಲಿ ಆ ಥರ ಇಲ್ಲ. ಅಂದರೆ ನಾನು ಸ್ವಲ್ಪ ಮೂವ್ ಮಾಡಲ್ಲ ಫಾರ್ವರ್ಡ್, ತುಂಬ ಕಮ್ಮಿ ನಾನು. ನನಗೇನು ಗೊತ್ತಾ ಯಾವಾಗಲೂ ಅನ್ಸೋದು, ನಾನು ಅವ್ರು ಡಿಸ್ಟರ್ಬ್ ಮಾಡಬಾರ್ದು. ನಾನೇನೋ ಫೋನ್ ಮಾಡೋ ಡಿಸ್ಟರ್ಬ್ ಆಗುತ್ತೇನೋ, ಮೆಸೇಜ್ ಮಾಡೋ ಡಿಸ್ಟರ್ಬ್ ಆಗುತ್ತೇನೋ, ಸಿಗ್ತಾಗ ಡಿಸ್ಟರ್ಬ್, ನಾನು ಆ ಥರ ಯೋಚನೆ ಮಾಡೋಳು. ಆಮೇಲೆ ಐ ಆಲ್ವೇಸ್ ಟ್ರೈ ಟು ಬಿ ಬ್ಯುಸಿ, ಕ್ರಿಯೇಟಿವ್, ಬೇರೆ ಏನಾದ್ರು ಕೆಲಸ ಮಾಡ್ತಾ ಇರಬೇಕು, ಆ ಕಡೆ ಗಮನ ಜಾಸ್ತಿ ನನಗೆ. ಹಾಗಾದ್ರೆ ಅವ್ರ ಮಿಸ್ಸಸ್ ಯಾರು ನಿಮಗೆ ಪರಿಚಯನೇ? ಅಂದರೆ ಅವ್ರ ಮಿಸ್ಸಸ್ ನಮ್ಮ ಏರಿಯಾದವ್ರೆ, ನಾವು ಮಲ್ಲೇಶ್ವರಂ ನಾವು ಅವರೆಲ್ಲ ನೋಡಿದ್ದುಂಟು. ಅವ್ರ ತಂದೆ ನಮ್ಮ ತಂದೆ ಎಲ್ಲ ಅವಾಗ ಫ್ರೆಂಡ್ಸು, ಹಾಗಾಗಿ ನೋಡಿದ್ದುಂಟು. ನಾವು ಓಡಾಡ್ತಾ ಎಲ್ಲ ಸಿಗ್ತಾ ಇಲ್ಲ, ಟ್ಯೂಷನ್ಸ್ ಹೋಗುವಾಗ ಅಲ್ಲಿ ಇಲ್ಲಿ ಸಿಗ್ತಾ ಇದ್ವಿ ಅಷ್ಟೇ, ಪರಿಚಯ ಇಲ್ಲ. ಅವರು ಮಿಸ್ ಮಾಡ್ಕೊಂಡ್ಬಿಟ್ರು ಪಾಪ, ಅದೊಂದು ದೊಡ್ಡ ಗ್ರೇಟ್ ಲಾಸ್ ಅದು. ನಿಜವಾಗ್ಲೂ ಎಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅದಾದಮೇಲೆ ನಾನು ವಿಜಯ್ ಅವ್ರನ್ನ ಎದುರುಗಡೆ ಭೇಟಿ ಆಗೋಕೆ ನಾವು ಸ್ವಲ್ಪ ಮುಜುಗರನೇ ಆಯಿತು. ಏನು ಮಾತಾಡೋದಲ್ವಾ ಅಲ್ವಾ, ಅವ್ರ ಪೊಸಿಷನ್ ನೆನ್ಸ್ಕೊಂಡು ನಮಗೂ ಬೇಜಾರಾಗುತ್ತೆ. ಅದು ಎಲ್ಲ ದಯವಿಚ್ಚೆ ಟೈಮ್